ನಿಮ್ಮ ಪ್ರೀತಿಯ ಸುಪ್ರೀತಾ. ಇವತ್ತು ನಮ್ ಜೊತೆ ಇವರೇ ಮುರಳಿ ಅವರು. ನಾವಿವತ್ತು ಬಂದಿದ್ದೇವೆ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಲಿಕ್ಕೆ. ಬಿಗ್ ಬಾಸ್ ಸೀಸನ್ 12 ನಿರೂಪಕರು ಯಾರು, ಹಾಗೆ ಅವರು ಒಡ್ಡಿದ 5 ಷರತ್ತುಗಳ ಬಗ್ಗೆ ನಾವು ನಮ್ಮ ಮುರಳಿ ಸರ್ ಜೊತೆ ತಿಳ್ಕೊಳ್ಳೋಣ ಬನ್ನಿ. ಎಸ್, ಹೌದು. ನಮಸ್ಕಾರ ಎಲ್ರಿಗೂ. ವೀಕ್ಷಕರೇ, ಬಿಗ್ ಬಾಸ್ ಅನ್ನೋದು ಏನು 11ನೇ ಸೀಸನ್ ಮುಗೀತು. 11ನೇ ಸೀಸನ್ ಅಲ್ಲಿ ಕೆಲವೆಲ್ಲ ವಿವಾದಾತ್ಮಕವಾಗಿ ಆಯ್ತು. 10ನೇ ಸೀಸನ್ ಅಲ್ಲೂ ಕೂಡ ತಾವೆಲ್ಲರೂ ನೋಡಿದಿರಿ ಸುಪ್ರೀತ್ ಅವರೇ, ಮತ್ತೆ ಪ್ರೇಕ್ಷಕರು ಎಲ್ಲರೂ ಕೂಡ. ಆದ್ರೆ ಈ 11ನೇ ಸೀಸನ್ ಆದ್ಮೇಲೆ ಸುದೀಪ್ ಅವ್ರಿಗೆ ಖಂಡಿತವಾಗಿ ಕೆಲವೆಲ್ಲನ ಅವರ ಒಂದು ಜೀವನದಲ್ಲಿ ಅಹಿತಕರ ಘಟನೆಗಳನ್ನೆಲ್ಲ ನಡೆದಾದ್ಮೇಲೆ ಅವ್ರೊಂದು ಡಿಸೈಡ್ ಬಂದ್ರು, ಬಿಗ್ ಬಾಸ್ ಶೋನ ನಾನು ಇನ್ಮೇಲೆ ಮಾಡಬಾರ್ದು ಅಂತ. ಸೊ ಅದಾದ್ಮೇಲೆ ಬಿಗ್ ಬಾಸ್ ಟೀಮ್ನವ್ರು ಬಿಡ್ತಾರಾ, ಮತ್ತೆ ಕಲರ್ಸ್ ಕನ್ನಡ ಟೀಮ್ ಬಿಡುತ್ತಾ? ಸೊ ಹಾಗಾಗಿ ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರನ್ನೇನೆ ಈ ಬಾರಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ಎಸ್, ಅದಕ್ಕಿಂತ ಮುಂಚೆ ಗಾಸಿಪ್ಸ್ ಗಳು ತಾವೆಲ್ಲರೂ ಕೂಡ ನೋಡಿದಿರಿ. ಓಕೆನಾ? ರಮೇಶ್ ಅರವಿಂದ್ ಅವರು ಬರ್ತಾರೆ ಅಂತ, ಗಣೇಶ್ ಅವ್ರು ಬರ್ತಾರೆ ಅಂತ, ಇನ್ನು ಕೆಲವರು ರಕ್ಷಿತ್ ಶೆಟ್ಟಿ ಅವ್ರು ಬರ್ತಾರೆ ಅಂತ, ಇನ್ನು ಕೆಲವರು ರಿಷಬ್ ಶೆಟ್ಟಿ ಅವ್ರು ಬರ್ತಾರೆ ಅಂತ, ಇನ್ನು ಕೆಲವರಂತೂ ನಮ್ಮ ರವಿಚಂದ್ರನ್ ಅವರೇ ಬರ್ತಾರೆ ಬಿಗ್ ಬಾಸ್ ಶೋನ ನಡ್ಸ್ಕೊಂಡ್ ಕೊಡ್ಲಿಕ್ಕೆ ಅಂತ. ಇದೆಲ್ಲ ಗಾಸಿಪ್ಸ್ ಗಳು ತುಂಬಾ ವೈರಲ್ ಆಗಿತ್ತು. ಸೊ ಈ ಸರಿ ಅದಕ್ಕೆಲ್ಲದಕ್ಕೂ ಕೂಡ ತೆರೆ ಎಳೆದಿರ್ತಕ್ಕಂಥದ್ದು ವಿಶೇಷವೇ ಸರಿ. ಇನ್ನು ಬಿಗ್ ಬಾಸ್ ಶೋ ಅನ್ನೋದು ಏನಿದೆ ವೀಕ್ಷಕರೇ, ಈ ಒಂದು ಶೋ ನಲ್ಲಿ 5 ಕಂಡೀಷನ್ಸ್ ನ ನಮ್ಮ ಕಿಚ್ಚ ಸುದೀಪ್ ಅವರು ಹಾಕಿರ್ತಕ್ಕಂಥದ್ದು ವಿಶೇಷ. ನಿಜವಾಗ್ಲು ಏನಂತೀರಿ ಸುಪ್ರೀತ್ ಅವ್ರೆ? ಸೊ ಆ 5 ಕಂಡೀಷನ್ಸ್ ಗಳು ಹೆಂಗಿದಾವಪ್ಪ ಅಂತಂದ್ರೆ, ನಿಜವಾಗ್ಲು ಬಿಗ್ ಬಾಸ್ ಟೀಮ್ ನವರು ಈ ಸರಿ ದಂಗಾಗ್ಬೇಕು ಅನ್ನೋದು ಒಂದಾದ್ರೆ, ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥವ್ರು ಕೂಡ ಅಷ್ಟೇ. ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಟೀಮ್ ಏನಿದೆ ಅವರು ಕೂಡ ಬಹಳ ಯೋಚನೆ ಮಾಡಿ ಒಬ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ನಿರ್ಧಾರಕ್ಕೆ ಬಂದಿರ್ಬೇಕು. ಆ ತರ ಒಂದು ಕಂಡೀಷನ್ ಸಪ್ಲೈನ ಕಿಚ್ಚ ಸುದೀಪ್ ಅವ್ರು ಹಾಕಿರತಕ್ಕಂಥದ್ದು. ಎಸ್, ನಿನ್ನೆ ಮೊನ್ನೆ ಅಷ್ಟೇನೆ ತಾವೆಲ್ಲರೂ ನೋಡಿದಿರಿ. ಕಿಚ್ಚ ಅಂದ್ರೆ ಬಿಗ್ ಬಾಸ್ ಏನೋ ಒಂದು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಬಿಗ್ ಬಾಸ್ ಅನ್ನೋದು ಈ ಸರಿ ಏನ್ ಸೀಸನ್ 12 ಇದೆ, ಆ ಒಂದು ಸೀಸನ್ 12ಕ್ಕೆ ಕಿಚ್ಚ ಸುದೀಪ್ ಅವರನ್ನೇ ನಿರೂಪಕರಾಗಿ, ಅಂದ್ರೆ ಬಿಗ್ ಬಾಸ್ಗೆ ಬಿಗ್ ಬಾಸ್ ಅಂತಕ್ಕಂಥವ್ರು. ಸುದೀಪ್ ಅವ್ರು ಅಂತಂದ್ರೆ ಬಿಡ್ರಿ, ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ನಿಮಗೂ ಕೂಡ ಗೊತ್ತಿದೆ, ನಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರನ ಏನಪ್ಪಾ ಅಂತ ಅಂದ್ರೆ, ಬಿಗ್ ಬಾಸ್ ಅನ್ನೋ ಒಂದು ಶೋ ಏನಿದೆಯಲ್ಲ, ಈ ಒಂದು ಶೋಗೆ ಸುದೀಪ್ ಅವರೇ ಒಂದು ಕಳಶ ಇದ್ದಾರೆ. ನಿಜವಾಗ್ಲು ಸುದೀಪ್ ಅವರು ಒಂದು ಕಳಶದ ತರನೇ ಇದ್ದಾರೆ. ಬಿಗ್ ಬಾಸ್ ಅನ್ನೋ ಶೋ ಅಷ್ಟು ಅದ್ಭುತವಾಗಿ ನಡೆಯೋದಕ್ಕೆ ಮೂಲ ಕಾರಣನೇ ಕಿಚ್ಚ ಸುದೀಪ್ ಅವರು. ನೀವೆಲ್ಲಾನು ಕೂಡ ಎಲ್ಲಾ ಒಂದು ಸೀಸನ್ ಕೂಡ ನೋಡಿರ್ಬೋದು ನೀವು, ಮತ್ತೆ ಎಲ್ಲಾ ಒಂದು ಭಾಷೆಯ ಬಿಗ್ ಬಾಸ್ ನು ಕೂಡ ತಾವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ. ಈಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ್ರಿಂದ ತಮಿಳ್ ಆಗ್ಬೋದು, ತೆಲುಗು ಆಗ್ಬೋದು, ಮತ್ತೆ ಹಿಂದಿ ಆಗ್ಬೋದು, ಯಾವುದೇ ಒಂದು ಬಿಗ್ ಬಾಸ್ ಶೋ ನೋಡಿದ್ರು ಕೂಡ ನೀವು ಅದರಲ್ಲಿ ಮೂಲತವಾಗಿ ಅಂದ್ರೆ ಆ ಎಲ್ಲಾ ಸೀಸನ್ಗಳನ್ನ ಒಬ್ಬನೇ ನಿರೂಪಕ ಯಾವ ಒಂದು ಶೋನಲ್ಲೂ ಕೂಡ ಮಾಡಿಲ್ಲ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಓಕೆನಾ, ಮೊಟ್ಟ ಮೊದಲನೇದಾಗಿ 11 ಸೀಸನ್ಗಳು ಕಂಪ್ಲೀಟ್ ಆಗಿ ಈಗ 12ನೇ ಸೀಸನ್ ಬರ್ತಾ ಇದ್ರು ಕೂಡ ಒಬ್ಬರೇ ನಿರೂಪಕರು, ಅದು ನಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅವರು. ಬಾದ್ಶಾ ಅಭಿನಯ ಭಾರ್ಗವ ಕಿಚ್ಚ ಸುದೀಪ್ ಅವರು ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಎಸ್, ಅಂತ ಒಂದು ಬಿಗ್ ಬಾಸ್ ಶೋಗೆ ಕಳಶ ಇದ್ದಂತೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಈ ಬಿಗ್ ಬಾಸ್ ಶೋ ನಲ್ಲಿ ಈ ಸರಿ ನಾನ್ ಬರ್ಬೇಕು ಅಂತಂದ್ರೆ 5 ಕಂಡೀಷನ್ ಸಪ್ಲೈ ಹಾಕಿದ್ದಾರೆ. ಅದರಲ್ಲಿ 2 ಕಂಡೀಷನ್ ಸಪ್ಲೈ ಬರೀ ಕನ್ನಡದ ಬಗ್ಗೆನೇ ಇದೆ. ಓಕೆನಾ? ಸೊ ಅದು ಯಾವ್ದ್ಯಾವ್ದು ಅಂತ ಅನ್ನೋದನ್ನ ನಾನು ನಿಮ್ಗೆ ವಿವರಿಸ್ತಾ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಕನ್ನಡಕ್ಕೆ ಒತ್ತು ಕೊಡಬೇಕು. ಅಂದ್ರೆ ಕನ್ನಡ ಭಾಷೆಯನ್ನೇ ಮಾತಾಡ್ತಕ್ಕಂಥದ್ದೇ ಆಗಿರ್ಬೇಕು, ಕನ್ನಡಕ್ಕೆ ಗೌರವ ಕೊಡ್ತಕ್ಕಂಥದ್ದೇ ಆಗಿರ್ಬೇಕು. ಓಕೆನಾ? ಕನ್ನಡದ ಬಗ್ಗೆನೇ ಮಾತಾಡ್ಬೇಕು. ಕನ್ನಡ ಬಿಗ್ ಬಾಸ್ ಶೋ ಅಂತಂದ್ರೆ ಕನ್ನಡಕ್ಕೆ ಬಹಳ ಮುಖ್ಯವಾದಂತ ಪ್ರಾಮುಖ್ಯತೆ ಇರಬೇಕು ಅಂತಕ್ಕಂಥದ್ದು. ಅದು ಬಹಳ ಅದ್ಭುತ ನಿಜವಾಗ್ಲೂ ಕೂಡ. ಯಾಕೆಂತಂದ್ರೆ ನಾವು ಕೂಡ ನೀವೆಲ್ಲರೂ ನೋಡಿದಿರಿ, ಹೋದ್ ಸೀಸನ್ ಆಗ್ಲಿ, ಈಗೇನ್ ಬಿಗ್ ಬಾಸ್ ಕಳೆದ ಸೀಸನ್ ಗಳೆಲ್ಲ ಬಂದು ಅದರಲ್ಲಿ ನಾವು ಕೂಡ ಕುತ್ಕೊಂಡು ಮಾತಾಡಿ ಹೇಳಿದ್ದೇವೆ. ಇನ್ನು ಕೆಲವು ಪಬ್ಲಿಕ್ ಹತ್ರನೂ ಹೋಗಿ ಮಾತಾಡ್ಸಿದ್ದೇವೆ. ಏನ್ ಅನ್ನಿಸ್ತು, ಏನು ಎತ್ತ ಅಂತೆಲ್ಲ ಕೇಳಿದಾಗ ಪಬ್ಲಿಕ್ ಕೂಡ ಅಷ್ಟೇನೆ ತುಂಬಾ ಮನ್ಸಿಗೆ ಬೇಜಾರಾಗಿ ಮಾತಾಡಿರ್ತಕ್ಕಂಥ ಉದಾಹರಣೆಗಳು ತುಂಬಾ ಇದೆ. ಅದ್ರಲ್ಲಿ ಕನ್ನಡನೇ ಮಾತಾಡೋದಕ್ ಬರಲ್ಲ, ಇದೇನು ಕನ್ನಡ ಶೋನ ಅಥವಾ ಇಂಗ್ಲಿಷು ತೆಲುಗು ಶೋನ ಸರ್ ಗೊತ್ತಾಗಲ್ಲ, ತಮಿಳ್ ಶೋನ ಸರ್ ಗೊತ್ತಾಗಲ್ಲ, ಹಂಗ್ ಮಾತಾಡ್ತಾರೆ ಸರ್, ಈ ಕನ್ನಡನೇ ತುಂಬಾ ಕಮ್ಮಿ ಇರುತ್ತೆ, ಇಂಗ್ಲಿಷು ಜಾಸ್ತಿ ಇರುತ್ತೆ ಸರ್, ಹಂಗೆ ಹಿಂಗೆ ಅಂತ ಸುಮಾರು ಲಕ್ಷಾಂತರ ಜನ ಹೇಳುವಂತ ಒಂದು ಇದನ್ ಮಾಡಿದ್ರು ನಮ್ಗೆ. ನಾವು ಪಬ್ಲಿಕ್ ಏನು ನಿಮ್ಮ ಮುಂದೆ ಒಂದು ಸಾರ್ವಜನಿಕವಾಗಿ ಮೈಕ್ ಹಿಡಿತಾ ಇದ್ವಿ, ಹಾಗೆಲ್ರು ಕೂಡ ಹೇಳಿದ್ರು. ಸೊ ಈ ಸರಿ ಕಿಚ್ಚ ಸುದೀಪ್ ಅವರು ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ ಅನ್ಸುತ್ತೆ. ಹಾಗಾಗಿ ಕನ್ನಡ ಭಾಷೆಯನ್ನೇ ಮಾತಾಡ್ಬೇಕು, ಕನ್ನಡಕ್ಕೆ ಗೌರವ ಕೊಡ್ಬೇಕು, ಕನ್ನಡಕ್ಕೆ ಗೌರವ ಕೊಡೋರು ಯಾರಿದ್ದಾರೆ ಅವ್ರನ್ನ ಮಾತ್ರ ಸೇರಿಸ್ಕೋಬೇಕು, ಕನ್ನಡದವ್ರನ್ನೇ ಆಗಿರ್ಬೇಕು ಅನ್ನೋದನ್ನ ಮೊದಲನೇ ಒಂದು ಕಂಡೀಷನ್ಸ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ.
ಇನ್ನು ಎರಡನೇ ಕಂಡೀಷನ್ಸ್ ಏನ್ ಅಪ್ಲೈ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು, ಆ ಬಹಳ ಅದ್ಭುತವಾದಂತ ಕಲ್ಪನೆ ಇದು. ಬಹಳ ಯೋಚನೆ ಮಾಡಿ ಡಿಸಿಷನ್ಸ್ ತಗೊಂಡಿರ್ತಕ್ಕಂಥದ್ದು ಅನ್ಸುತ್ತೆ ಕಿಚ್ಚ ಸುದೀಪ್ ಅವರು. ಎಸ್, ಒಂದು ಲೀಗಲ್ ಟೀಮ್ ಅನ್ನೋದೇನಿದೆ, ಬಹಳ ಚೆನ್ನಾಗಿರುವಂತಹ ಲೀಗಲ್ ಟೀಮ್ ಇರಬೇಕು ಅಂತ, ಬಹಳ ಚೆನ್ನಾಗಿರ್ತಕ್ಕಂಥ ಲೀಗಲ್ ಟೀಮ್ ಇರಬೇಕು ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್ ಸುಪ್ರೀತ್ ಅವರೇ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಲೀಗಲ್ ಟೀಮ್ ಏನಕ್ಕೋಸ್ಕರ ಇದು ಹೇಳಿದ್ದಾರೆ ಅನ್ಸುತ್ತೆ? ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಟ್ರೋಲ್ಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ಈ ಹುಚ್ಚ ವೆಂಕಟ್ ಅಂತ ಅವ್ರು ಬಂದ್ರು, ಮತ್ತೆ ತನಿಷಾ ಕುಪ್ಪಂದ್ ಅಂತ ಬಂದ್ರು, ಮತ್ತೆ ಹೀಗೆ ಹಲವಾರು ಕಲಾವಿದರುಗಳು ಬಂದ್ರು. ಅವರ ಟ್ರೋಲ್ಗಳು ಜಾಸ್ತಿ ಆಗ್ತದೆ, ಜಗಳ ಕಿತ್ತಾಟಗಳೇ ಜಾಸ್ತಿ ಆಗ್ತಾ ಇದೆ ಹೊರತು ಈ ವೀಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಅಂತ ಏನು, ಅದೇ ಒಂದ್ ದೊಡ್ಡ ಎಂಟರ್ಟೈನ್ಮೆಂಟ್ ಅಂತ ಬೆಟ್ಸ್ಗಳು ಒಬ್ಬೊಬ್ರು ಕಲಾವಿದ್ರ ಬಗ್ಗೆ ಹೇಳ್ಕೊಂಡು ಅವರ ಇದ್ರಲ್ಲಿ ಇವ್ರು ಎಲಿಮಿನೇಟ್ ಆಗ್ತಾರೆ, ತಿಳ್ಕೊಂಡಿರೋದು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ, ಖಂಡಿತವಾಗಿ ಹೌದು. ಎಸ್, ಅಂದ್ರೆ ಲೀಗಲ್ ಟೀಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈಗ ಇವ್ರು ಹೇಳ್ದಾಗೆ ಏನ್ ಎಲ್ಲಾರ್ನು ಅಂದ್ರೆ ಕರ್ಕೊಂತಾ ಇದ್ರು, ಸೇರಿಸ್ಕೊಂತಾ ಇದ್ರು ಬಿಗ್ ಬಾಸ್ ಟೀಮು. ಸೊ ಸೇರಿಸ್ಕೊಳ್ತಕ್ಕಂಥದ್ರಲ್ಲಿ ಕೆಲವರೆಲ್ಲ ಏನ್ ಹೊರಗಡೆ ಹೋಗೋದ್ರು, ಒಳಗಡೆ ಬಂದ್ರು, ಅದೆಲ್ಲ ಆಯ್ತಲ್ಲ. ನಮ್ಮ ಇವರು ವರ್ತೂರ್ ಸಂತೋಷ್ ಅವ್ರು ಒಳಗಡೆ ಹೋಗ್ ಬಂದ್ರು. ಸೊ ಅದಾದ್ಮೇಲೆ ಚೈತ್ರಾ ಕುಂದಾಪುರ್ ಅವ್ರು ಏನು ಹೋಗ್ ಬಂದ್ರು. ಇದೆಲ್ಲ ಆದಾಗ ಒಂದು ಲೀಗಲ್ ಟೀಮ್ ಅಂತ ಇದ್ರೆ, ಪ್ರೊಫೆಷನ್ ಆಗಿದ್ರೆ ಟೀಮು ಒಂದು ಚೆನ್ನಾಗಿತ್ತು ಅಂತಂದ್ರೆ ಎಲ್ಲಾ ರೀತಿಲೂ ಆಗುತ್ತೆ, ಅಂದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಅದಕ್ಕಿಂತ ಹೆಚ್ಚಿನದಾಗಿ ಲೀಗಲ್ ಟೀಮ್ ಅಂತಂದ್ರೆ ಸುಪ್ರೀತ್ ಅವ್ರೆ, ಒಂದ್ ಅರ್ಥ ಮಾಡ್ಕೋಬೇಕಾಗಿರುತ್ತವೆಲ್ರು. ಅಂದ್ರೆ ಬಿಗ್ ಬಾಸಿನ ಬಗ್ಗೆ ತುಂಬಾ ಗಾಸಿಪ್ಸ್ಗಳು ಮತ್ತೆ ತುಂಬಾ ಕಾಂಟ್ರವರ್ಸಿ ಟಾಕ್ಸ್ ಗಳೆಲ್ಲ ಬರ್ತಾ ಹೋಯ್ತು. ಮತ್ತೆ ಬಿಗ್ ಬಾಸ್ ಶೋ ನಲ್ಲಿ ಕನ್ನಡ ಪರ ಹೋರಾಟಗಾರರೆಲ್ಲನ ಲೈಕ್ ಬಿಗ್ ಬಾಸ್ ಶೋನೇ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಧರಣಿ ಕೂತಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದಾವೆ. ಅದಾದ್ಮೇಲೆ ಬಿಗ್ ಬಾಸ್ ಶೋ ಅಂತಕ್ಕಂಥದ್ದು, ಅದ್ರ ಬಗ್ಗೆ ಗಾಸಿಪ್ಸ್ ಗಳು ಅಥವಾ ಕಾಂಟ್ರವರ್ಸಿಸ್ ಗಳು ಏನ್ ಬಂತು ಅಂತ ಅಂದ್ರೆ, ಬಿಗ್ ಬಾಸ್ ಅನ್ನೋ ಒಂದು ಈಗೇನ್ ಸೀಸನ್ 10, 11 2 ವರ್ಷಗಳ ಕಾಲ ಈ ಒಂದು ಇಲ್ಲೇನೆ ಮುಕ್ತಿನಾಗ ಟೆಂಪಲ್ ಹತ್ರ ಏನ್ ಮಾಡ್ತಾ ಇದ್ದಾರೆ, ಈ ಬಿಗ್ ಬಾಸ್ ಅನ್ನೋ ಒಂದು ಶೋ ನಲ್ಲಿ, ಅಂದ್ರೆ ಆ ಒಂದು ಶೋ ನಡೆಸ್ತಕ್ಕಂಥ ಜಾಗ ಇದೆಯಲ್ಲ, ಆ ಒಂದು ಜಾಗ ಆಗ್ಬೋದು ಅಥವಾ ಬಿಗ್ ಬಾಸ್ ಟೀಮ್ನವ್ರು ಆಗ್ಬೋದು, ಒಂದು ಲೀಗಲ್ ಪರ್ಮಿಷನ್ಸ್ ತಗೊಂಡಿಲ್ಲ. ಅಂದ್ರೆ ಅಲ್ಲಿ ಲೋಕಲ್ ಅಥಾರಿಟೀಸ್ ಅಂತ ಏನಿರುತ್ತೆ, ಗ್ರಾಮ ಪಂಚಾಯತೀಸು, ಆ ಗ್ರಾಮ ಪಂಚಾಯತಿ ಮೆಂಬರು ಅವರು ಇವರು, ಅವರ ಪರ್ಮಿಷನ್ ಕೂಡ ಬಿಗ್ ಬಾಸ್ ಟೀಮು ತಗೊಳ್ದೇನೆ ಬಿಗ್ ಬಾಸ್ ಶೋನ ನಡೆಸ್ತಾ ಇದೆ ಅಂತಕ್ಕಂಥದ್ದು ಒಂದು ಆರೋಪ ಕೇಳ್ಬಂತು. ಇನ್ನು ಎರಡನೇ ಆರೋಪ ಅಂತ ಕೇಳ್ಬಂದಿದ್ದು, ಬಿಗ್ ಬಾಸ್ ಅನ್ನೋದು ಏನಿದೆ, ಆ ಒಂದು ಬಿಗ್ ಬಾಸ್ ಟೀಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಏನಿದ್ದಾರೆ, ಈ ಕಾರ್ಮಿಕರಿಗೆ ಯಾರಿಗೂ ಕೂಡ ಒಂದು ಇದಿಲ್ಲ, ಅಂದ್ರೆ ಒಂದು ಕಾರ್ಮಿಕರ ಕಾರ್ಡ್ ಇಲ್ಲ. ಅಂದ್ರೆ ಕಾರ್ಮಿಕರಿಗೆ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಸೊ ಹೆಚ್ಚು ಕಮ್ಮಿ ಆದಾಗ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಯಾವುದೇ ಒಂದು ವಿಮೆ ತಗೊಳ್ಳೋದಕ್ಕೆ ಅಥವಾ ಒಂದು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಕೊಳ್ಳೋದಕ್ಕೆ ಆದಂತ ಒಂದು ಕಾರ್ಡ್ಗಳೆಲ್ಲ ಇರ್ತವೆ. ತಾವು ಎಲ್ಲರೂ ಕೂಡ ನೋಡಿರ್ತೀರಿ ಕಾರ್ಮಿಕರ ಕಾರ್ಡ್ ಅಂತ ಅಂದ್ಬಿಟ್ಟು. ಆ ಕಾರ್ಮಿಕರ ಕಾರ್ಡೇ ಇಲ್ಲದೆ ಇರ್ತಕ್ಕಂಥವ್ರನ್ನ ಬಿಗ್ ಬಾಸ್ ಟೀಮ್ ನಲ್ಲಿ ಸೇರಿಸ್ಕೊಂಡಿದ್ದಾರೆ ಅನ್ನೋದು. ಇನ್ನು ಈ ತರ ಅನೇಕ ಗಾಸಿಪ್ಸ್ ಗಳು ಏನ್ ಬಂತು, ಹಾಗಾಗಿ ಕಿಚ್ಚ ಸುದೀಪ್ ಅವರು ಇದನ್ನ ಬಹಳ ಯೋಚನೆ ಮಾಡಿ ಡಿಸಿಷನ್ಸ್ ತಗೊಂಡಿದ್ದಾರೆ. ಒಂದು ಬಹಳ ಸ್ಪಷ್ಟವಾದಂತ ಲೀಗಲ್ ಟೀಮ್ ಇರ್ಬೇಕು ಅಂತ. ಇನ್ನು ಮೂರನೇ ವಿಚಾರ ಅಂತ ಬಂದಾಗ, ಮೂರನೇ ವಿಚಾರ ಇದು ಬಹಳ ಚೆನ್ನಾಗಿ, ಅಂದ್ರೆ ಸುಪ್ರೀತ್ ಅವ್ರು ಏನ್ ಅವಾಗ್ಲೇ ಹೇಳಿದ್ರು ಅದಕ್ಕೂ ಕೂಡ ಇನ್ಕ್ಲೂಡ್ ಆಗತ್ತೆ. ಮೂರನೇ ಒಂದು ಕ್ವಶನ್ ಬಂದು, ಅಂದ್ರೆ ಸುದೀಪ್ ಅವ್ರು ಇಟ್ಟಿರ್ತಕ್ಕಂತ ಒಂದು ಷರತ್ತುಗಳು ಅಂತ ಬಂದಾಗ, ಮೂರನೇ ಷರತ್ತು, ಸೋಷಿಯಲ್ ಮೀಡಿಯಾದಲ್ಲಿ ತಿಕ್ಳು ಪುಕ್ಳುಗಳನ್ನ ಹಾಕೋಬೇಡಿ ಅಂತ ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಓಕೆನಾ? ಏನ್ ಸೆಲೆಕ್ಟ್ ಮಾಡ್ಕೊಂತೀವಿ, ಸೆಲೆಕ್ಟ್ ಮಾಡ್ಕೋಬೇಕಾದಾಗ ಬಹಳ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಅಂದಿದ ತಕ್ಷಣ ಸೆಲೆಕ್ಟ್ ಮಾಡ್ಕೋಬೇಡಿ ಅನ್ನುವಂತ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಇದ್ರಲ್ಲಿ ಹೇಳಿದ್ದಾರೆ. ಅಂದ್ರೆ ತಾವೆಲ್ಲರೂ ನೋಡಿದಿರಿ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ಬಿಗ್ ಬಾಸ್ ಅನ್ನೋ ಒಂದು ಟೀಮಿಗೆ ಒಂದು ಗತ್ತಿತ್ತು. ಆ ಒಂದು ಗತ್ತು ಅಂದ್ರೆ ಏನು, ಸೋನು ಗೌಡ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಸೋನು ಗೌಡ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅನೇಕ ಮಾತುಗಳು, ಕತೆಗಳು, ಇನ್ನೊಂದು ಮತ್ತೊಂದು ಎಲ್ಲ ಬಂತು. ಅದಾದ್ಮೇಲೆ ಟ್ರೋಲ್ಗಳು ಮತ್ತೆ ಕಾಂಟ್ರವರ್ಸಿಸ್ ಗಳಂತೂ ಹೇಳ್ಕೊಳ್ಳೋದಕ್ಕೆ ಆಗದೆ ಇರುವಷ್ಟು ಕಾಂಟ್ರವರ್ಸಿಸ್ಗಳಾಯ್ತು. ಇಂಥವ್ರನ್ನೆಲ್ಲ ಸೇರಿಸ್ಕೋಬೇಕಾ, ಹಂಗೆ ಹಿಂಗೆ ಅಂತೆಲ್ಲ ಬಂತು ಸುದ್ದಿಗಳು. ಓಕೆನಾ? ಸೊ ಇವೆಲ್ಲ ಸುದ್ದಿಗಳು ಏನಕ್ಕೆ ಬಂತು ಅಂತ ಕೇಳೋದಕ್ಕೂ ಹೋದ್ರೆ, ಸೋನು ಶ್ರೀನಿವಾಸ್ ಗೌಡನ್ನ ಹಾಕೊಂಡಾದ್ಮೇಲೆ ಅನೇಕ ಬಿಗ್ ಬಾಸ್ ಬಗ್ಗೆ ಟೀಕೆ ಟಿಪ್ಪಣಿಗಳೆಲ್ಲ ಬಂದ್ವು. ಮತ್ತೆ
ಅದೇ ತರದಲ್ಲಿ ನಮ್ಮ ತನಿಷಾ ಕುಪ್ಪಂಡ್ ಅವರು ಅಂತ ಬಂದಾಗ್ಲೂ ಅಷ್ಟೇ ಅವರು ಕೂಡ ಒಂದು ಕಾಂಟ್ರವರ್ಸೀಸ್ ಅಲ್ಲಿ ಇದಾಗ್ತಾರೆ. ಒಬ್ಬ ಹುಡುಗ ಯೂಟ್ಯೂಬ್ನವನು ಅವ್ನ್ ತಲೆ ಬೀಳ್ದೆ ಬುಡಲ್ದೆ ಏನೋ ಒಂದು ಕ್ವಶನ್ ಕೇಳಿದ್ದ ಅಂತ ಅಂದ್ಬಿಟ್ಟು ಅದು ತುಂಬಾ ವೈರಲ್ ಆಯ್ತು. ರಾತ್ರೋರಾತ್ರಿ ಲಕ್ಷಾಂತರ ಕೋಟ್ಯಾಂತರ ವೀಕ್ಷಣೆಗಳನ್ನ ಪಡೆದು ಅದು ವೈರಲ್ ಆಯ್ತು. ವೈರಲ್ ಆದ್ಮೇಲೆ ತನಿಷಾ ಕುಪ್ಪಂಡ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಆಗ್ಲಿ, ಅಥವಾ ವರ್ತೂರ್ ಸಂತೋಷ್ ಅವ್ರನ್ನು ಕೂಡ ಅಷ್ಟೇ. ವರ್ತೂರ್ ಸಂತೋಷ್ ಅವರು ಫೇಮಸ್ ಆಗಿ ಡೈಲಾಗ್ ಹೊಡಿತಾ ಇದ್ರು ಹಂಗೆ ಹಿಂಗೆ ಅಂತ ಎಲ್ಲನ, ಸೊ ಹಾಗಾಗಿ ಫೇಮಸ್ ಆಗಿದ್ರು ಅಂತ ವರ್ತೂರ್ ಸಂತೋಷ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಆಗ್ಲಿ, ಅಥವಾ ಏನು ಲಾಯರ್ ಜಗದೀಶ್ ಅವ್ರನ್ನ ಆಗ್ಬೋದು, ಚೈತ್ರಾ ಕುಂದಾಪುರ್ ಅವ್ರನ್ನ ಆಗ್ಬೋದು, ಇನ್ನು ತುಕಾಲಿ ಸಂತೋಷ್, ಮಾನಸ, ಇವ್ರನ್ನೆಲ್ಲಾರ್ದು ಸೆಲೆಕ್ಟ್ ಮಾಡ್ಕೊಂಡಂತ ರೀತಿ ರಿವಾಜ್ಗಳು ನೋಡಿದಾಗ ಕೆಲವು ಅಸಮಾಧಾನಗಳು ಸುದೀಪ್ ಅವ್ರಿಗೆ ಮೂಡಿರ್ತಕ್ಕಂಥದ್ದಂತೂ ನಿಜವಾಗ್ಲೂ ಸತ್ಯ. ಸೊ ಹಾಗಾಗಿ ಅವರು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ವೇ ಚೆನ್ನಾಗಿರ್ಬೇಕು. ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಅಂದಿದ ತಕ್ಷಣ ಸೆಲೆಕ್ಟ್ ಮಾಡ್ಕೋಬಾರ್ದು. ಅವ್ರು ಮಾಡಿರ್ತಕ್ಕಂಥ ಸಾಧನೆ ಏನು ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು. ಅವರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನ ಅಬ್ಸರ್ವ್ ಮಾಡ್ಬೇಕು. ಮತ್ತೆ ಅವರು ಯಾವುದೇ ಒಂದು ಕೇಸು ಇನ್ನೊಂದು ಮತ್ತೊಂದು ಕಾಂಟ್ರವರ್ಸಿಸ್ ಅದಕ್ಕೆಲ್ಲ ಸಂಬಂಧಪಟ್ಟಂತವರಾಗಿ ಒಳಗಡೆ ಕರ್ಕೊಂಡು ಮತ್ತೆ ಏನೋ ಒಂದು ವಿಚಾರಕ್ಕೆ ಅವ್ರನ್ನ ಮತ್ತೆ ಹೊರಗಡೆಗೆ ಹಾಕಿ ಒಳಗಡೆ ಕರ್ಕೊಂಡು ಅದೆಲ್ಲ ಎಲ್ಲ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಬಹಳ ಚೆನ್ನಾಗಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಇನ್ನು 4ನೇದು ಅಂತ ಬಂದಾಗ ಬಿಗ್ ಬಾಸಿನ ಮನೆ ಬಹಳ ಚೆನ್ನಾಗಿರ್ಬೇಕು. ಬಿಗ್ ಬಾಸಿನ ಮನೆ ಏನಿದೆ ಇಷ್ಟು ಸೀಸನ್ಗಳು ಕೂಡ ಚೆನ್ನಾಗಿಲ್ಲ ಇದು. ಎಸ್, ಅದ್ರ ಬಗ್ಗೆ ತಾವ್ ಹೇಳೋದಾದ್ರೆ ಸುಪ್ರೀತ್ ಅವ್ರೆ. ಅಂದ್ರೆ ಇವಾಗ ಈಗ ಕಳೆದ ಸೀಸನ್ ಅಲ್ಲೂ ಚೆನ್ನಾಗೇ ಇತ್ತು ಮನೆ, ಬಟ್ ಇನ್ನ ಕಲರ್ಫುಲ್ ಆಗಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವ್ರು ಬಂದು. ಯಾಕಂದ್ರೆ ಅಂದ್ರೆ ಅಲ್ಲಿ ಬರೋ ಕಂಟೆಸ್ಟೆಂಟ್ ಗಳಿಗೆ ಪಾಸಿಟಿವ್ ಎನರ್ಜಿ ಇರ್ಬೇಕು. ಅಂದ್ರೆ ನೆಕ್ಸ್ಟ್ ಒಂದು ಮಾರ್ನಿಂಗ್ ಎದ್ದೇಳ್ತೀವಿ ಅಂದ್ರೆ ಎದ್ದು ಬಂದ ತಕ್ಷಣನೇ ಆ ಮನೆ ನೋಡಿದ್ರೆ ಅವ್ರಿಗೆ ಒಂದು ಪಾಸಿಟಿವ್ ವೈಬ್ ಬರ್ಬೇಕು ಅನ್ನೋ ರೀಸನ್ ನಿಂದ ಆ ತರ ಥಿಂಕ್ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಎಸ್, ಖಂಡಿತವಾಗಿ ಸತ್ಯ ಅದು. ಯಾಕೆಂದ್ರೆ ನೋಡಿ, ಒಂದು ಮನೆ ಅಂತ ಬಂದಾಗ ಅದು 100 ದಿನಗಳ ಕಾಲ 3-3.5 ತಿಂಗಳು 4 ತಿಂಗಳ ಕಾಲ ವಾಸಿಸ್ಬೇಕಾದಂತ ಮನೆ. ಇನ್ಕ್ಲೂಡೆಡ್ ಸುದೀಪ್ ಅವರಾಗ್ಲಿ ಅಥವಾ ಅನೇಕ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾರೆ. ಸೊ ಅಲ್ಲಿ ಕೆಲಸ ಮಾಡ್ಬೋದು, ಅಲ್ಲೇ ಮಲಿಕೊಳ್ಳೋ ಅಂತವ್ರು ಇದ್ದಾರೆ ಕಾರ್ಮಿಕರು ಕೂಡ. ಸೊ ಹಂಗೆಲ್ಲ ಇದ್ದಾಗ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಆ ಒಂದು ಪಾಸಿಟಿವ್ ವೈಬ್, ಒಂದು ಮನೆ ಎದ್ದಿದ ತಕ್ಷಣ ಪ್ರಶಾಂತತೆ ಅಥವಾ ಆ ಒಂದು ವೈಬ್ ಚೆನ್ನಾಗಿರ್ಬೇಕು ಅನ್ನೋ ಸಲುವಾಗಿ ಮನೆ ಕಲರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಲಾಸ್ಟ್ನೇದು 5ನೇ ಕಂಡೀಷನ್ ಅಂತ ಬಂದಾಗ ಆಸ್ ಇಟ್ ಈಸ್ ಕನ್ನಡದ ಬಗ್ಗೆನೇ ಇದೆ, ಕನ್ನಡಕ್ಕೋಸ್ಕರ ಹೊತ್ಕೊಡುವಂತ ವಿಚಾರಕ್ಕೆ ಇದೆ. ಅದ್ ಏನಪ್ಪಾ ಅಂತ ಕೇಳೋದಕ್ಕೆ ಹೋದ್ರೆ ಖಂಡಿತವಾಗಿ ಸತ್ಯ ನೀವ್ ಅಂದ್ಕೊಂತಾ ಇರೋದು ಕನ್ನಡದ ಬಗ್ಗೆನೇ. ಈಗೇನ್ ಗಾಸಿಪ್ಸ್ಗಳು ಕಂಟ್ರೋವರ್ಸಿಸ್ಗಳು ಈಗ ಮೊನ್ನೆ ಬಂದು ಅದೇನೋ ಕಮಲ್ ಹಾಸನ್ ಏನು ಕಮಂಗಿ ಕಮಲ್ ಹಾಸನ್ ಅವ್ರು ಆಗ್ಬೋದು, ಅಥವಾ ಏನ್ ಸೋನು ನಿಗಮ್ ಸೋನು ನಿಗಮ್ ಆಗ್ಬೋದು, ಅಥವಾ ತಲೆ ಇಲ್ದೆ ಬುಡ ಇಲ್ದೇನೆ ಏನೋ ಮಾತಾಡ್ಬಿಟ್ಟು ಈಗ ಮತ್ತೆ ಕಾಂಟ್ರವರ್ಸಿ ಆಗಿರ್ತಕ್ಕಂತಹ ರಾಮ್ ಗೋಪಾಲ್ ವರ್ಮಾ ಅವ್ರ ಆಗ್ಬಹುದು, ನಿರ್ದೇಶಕರಾದಂತ ರಾಮ್ ಗೋಪಾಲ್ ವರ್ಮಾ ಆಗ್ಬಹುದು. ಇದೆಲ್ಲ ಕಾಂಟ್ರವರ್ಸಿಗಳನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಅವರ ಭಾಷೆಗಳಿಗೆ ಅವ್ರು ಎಷ್ಟು ಒತ್ತುಗಳನ್ನ ಕೊಡ್ತಾರೆ, ಅವರ ಒಂದು ರಾಜ್ಯಗಳಿಗೆ ಅವ್ರು ಎಷ್ಟು ಒತ್ತುಗಳನ್ನ ಕೊಡ್ತಾರೆ. ಅದೇ ತರದಲ್ಲಿ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ರಾರಾಜಿಸ್ಬೇಕು, ಕನ್ನಡ ಅಂತಕ್ಕಂಥದ್ದು ಕಂಪಿಸ್ಬೇಕು. ಈ ಸರಿ ಬಿಗ್ ಬಾಸ್ ಆಯ್ತು ಅಂದ್ರೆ ಈ ಸರಿಯಿಂದನ ಕನ್ನಡ ಅಂತಕ್ಕಂಥದ್ದು ಕಂಪಿಸ್ಬೇಕು, ಆಗ ಆಗ್ಬೇಕು. ಇದು ಸುದೀಪ್ ಅವರು ಥಿಂಕ್ ಮಾಡಿರುವಂತದ್ದು ಖಂಡಿತವಾಗಿ ಸತ್ಯ. ಅಂದ್ರೆ ನಮ್ಮ ಭಾಷೆಗಳು ನಮಗ್ ಮೇಲು, ನಾವ್ ಯಾರ ಭಾಷೆನೂ ಕೂಡ ಅವಹೇಳನಕಾರಿಯಾಗಿ ಗೌರವ ಕೊಡದೇನೆ ಏನ್ ಮಾತಾಡೋದಕ್ಕೂ ಬರಲ್ಲ. ನಮ್ಗೆ ಯಾಕೆ ಬರಲ್ಲ ಅಂತ ಅಂದ್ರೆ ನಮ್ಗೆ ಗೊತ್ತಿದೆ, ಸ್ಪಷ್ಟವಾಗಿ ಗೊತ್ತಿದೆ, ನಾವು ಕನ್ನಡಿಗರು ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡುವಂತವ್ರು, ಮತ್ತೆ ಎಲ್ರನ್ನು ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನೋಡ್ತಕ್ಕಂಥವ್ರು ನಮ್ಮ ಕನ್ನಡಿಗರು. ಸೊ ನಮ್ಮ ಕನ್ನಡಿಗರಿಗೆ ಅವಮಾನ ಆಗ್ತಾ ಇದೆ ಅಂತಂದ್ರೆ ಈಗ ಬರ್ತಕ್ಕಂಥ ಶೋಗಳಾಗ್ಬಹುದು, ಏನೀಗ ಬಿಗ್ ಬಾಸ್ ಶೋ ನಲ್ಲಿ ಎಲ್ಲ ತೆಲುಗು, ತಮಿಳು, ಇಂಗ್ಲಿಷು ಏನೇನ್ ಬೇಕೋ ಭಾಷೆ ಮಾತಾಡ್ತಾವ ಅಂದ್ರೆ ಅದಕ್ಕೆ ಗೌರವ ಎಲ್ಲಿರುತ್ತೆ. ನಮ್ಮ ಕನ್ನಡದ ಕಂಪು ಅನ್ನೋದು ರಾರಾಜಿಸ್ಬೇಕು ಅನ್ನೋ ಒಂದು ಪದ ಬಹಳ ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ. ಎಸ್, ಖಂಡಿತವಾಗಿ ಇವೆಲ್ಲವೂ ಕೂಡ ಬಹಳ ಅದ್ಭುತವಾದಂತ ಒಂದು ಡಿಸಿಷನ್ಸ್ ತಗೊಂಡು ಕಿಚ್ಚ ಸುದೀಪ್ ಅವ್ರು ಹಾಕಿರ್ತಕ್ಕಂಥ ಷರತ್ತುಗಳು ಬಹಳ ಶ್ಲಾಘನೀಯ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗೋದಿಲ್ಲ. ಎಸ್, ನೀವು ಕೂಡ ಬಿಗ್ ಬಾಸ್ ಶೋ ಅಂದ್ರೆ ಏನ್ ಬಿಗ್ ಬಾಸ್ ಬರ್ತಾ ಇದೆ ಆ ಶೋನ ನೀವು ಎಷ್ಟು ಮಿಸ್ ಮಾಡ್ಕೊಂತಾ ಇದ್ದೀರಿ, ಮತ್ತೆ ಆ ಶೋ ಬಂದ್ರೆ ನಿಮ್ಮ ಒಂದು ಡಿಸಿಷನ್ ಏನಾಗಿರುತ್ತೆ, ಆ ಶೋ ನಲ್ಲಿ ನಿಮ್ಗೆ ಏನೇನೆಲ್ಲ ಚೇಂಜಸ್. ಈಗ ಕಿಚ್ಚ ಸುದೀಪ್ ಅವ್ರದ್ದು 5 ಷರತ್ತುಗಳನ್ನ ಹಾಕಿದ್ರು, ನಾನು ಹೇಳ್ದೆ. ಅದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ
ಕನ್ನಡ ಭಾಷೆನೆ ಮಾತಾಡ್ಬೇಕು ಆಗ್ಬಹುದು, ಅಥವಾ ಲೀಗಲ್ ಟೀಮ್ ಇರ್ಬೇಕು ಅನ್ನೋದಾಗ್ಬಹುದು, ಅಥವಾ ಕಲರ್ಫುಲ್ ಆಗಿ ಮನೆ ಕಾಣಿಸ್ಬೇಕು ಅನ್ನೋದಾಗ್ಬಹುದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಅಂದಿದ ತಕ್ಷಣ ಅಂತವ್ರನ್ನ ಸೇರಿಸ್ಕೋಬಾರ್ದು ಅಂತ ಆಗ್ಬಹುದು, ಅಥವಾ ಕನ್ನಡದ ಒಂದು ಭಾಷೆ ಅಂತಕ್ಕಂಥದ್ದು ರಾರಾಜಿಸ್ಬೇಕು, ಕನ್ನಡದಕ್ಕೆ ಒಂದು ಹೆಚ್ಚಿನ ಗೌರವ ಸಿಗ್ಬೇಕು ಅಂತಕ್ಕಂಥದ್ದಾಗ್ಬೋದು. ಇದೆಲ್ಲ ಕಿಚ್ಚ ಸುದೀಪ್ ಅವರ ಒಂದು ಷರತ್ತುಗಳು. ನಿಮ್ಮ ಷರತ್ತುಗಳೇನು? ಬಿಗ್ ಬಾಸ್ ಅನ್ನೋದು ಏನ್ ಸ್ಟಾರ್ಟ್ ಆಗತ್ತೆ, ಆ ಸ್ಟಾರ್ಟ್ ಆಗುವಂತ ಮೂಮೆಂಟ್ ನಲ್ಲಿ ನಿಮ್ಗೆ ಹಿಂಗಿರ್ಬೇಕು ಬಿಗ್ ಬಾಸ್, ಹಂಗಿರ್ಬೇಕು ಅನ್ನೋಂಥದ್ದು ನಿಮ್ಗೆ ಏನಿದೆ ಅದನ್ನ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನನ್ನ ಒಂದು ಆಶಯ ಏನ್ ಗೊತ್ತಾ, ನನಗೆ ಏನ್ ಇಷ್ಟ ಆಗುತ್ತೆ ಅಂತ ಅಂದ್ರೆ, ಖಂಡಿತವಾಗಿ ಅಂದ್ರೆ ಚಿಕ್ಕ ಮಕ್ಕಳುಗಳಿಂದ ಹಿಡಿದು ಎಲ್ಲರೂ ಕೂಡ ಬಿಗ್ ಬಾಸ್ ಅನ್ನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ತುಂಡು ಬಟ್ಟೆಗಳಿಗೆ ಕಡಿವಾಣ ಹಾಕಿ, ಎಕ್ಸ್ಪೋಸಸ್ ಬಟ್ಟೆಗಳಿಗೆ ಕಡಿವಾಣ ಹಾಕಿ ಬಹಳ ಅಂದ್ರೆ ಒಂದು ಕನ್ನಡದ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತಹ ಒಂದು ಬಟ್ಟೆಗಳನ್ನ, ಕಾಸ್ಟ್ಯೂಮ್ಸ್ಗಳನ್ನೇ ಹಾಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ಪರ್ಸನಲ್ ಅಭಿಪ್ರಾಯ ಇದು. ಎಸ್, ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.